ನಿಮ್ಮ ಉಪಕಾರನ ಹೆಂಗೆ ತೀರಿಸ್ಲಿ? ನೀವಿರಲಿಲ್ಲ ಅಂದಿದ್ರೆ ನನ್ನ ಅಂಗಡಿ ಗತಿ ಅದು ಗತಿ. 7 ಜನ್ಮಕ್ಕೂ ನಿಮ್ಮ ಉಪಕಾರ ಮರೆಯುವಂಗಿಲ್ಲ. ನಮ್ಮ ಮನೆ ದೇವರು ಸುಳ್ಳು, ನೀವ ಖರೆ. ಹಾಡಿದ್ದ ಹಾಡು ಕಿಸ್ಬಾಯಿ ದಾಸ ಅಂದಂಗ 3 ಕ್ವಾರ್ಟರ್ ಇಳಿಸಿದ್ರು ಹೇಳಿದ್ದ ಹೇಳಾಕತ್ತಿ. ಅಂಗಡಿಯನ್ನು ನಿಂದನ? ನಂದು ಮತ್ತೆ ಅಲ್ಲ, ನಿಂದಲ್ಲ, ನಂದು. ಮೆಂಬರ ನಿಂದು ಬ್ಯಾರೆ ನಂದು ಬ್ಯಾರೇನ? ಮೆಂಬರ ಎಂಥ ದೊಡ್ಡ ಗುಣಪ್ಪ ನಿಂದು. ದೊಡ್ಡ ಗುಣ ನಂದಲ್ಲ, ನಿಂದು ದೊಡ್ಡ ಗುಣ. ನೀ ಎಂಥ ಪರೋಪಕಾರಿ ಅದಿ ಅಂತ ನಿನಗ ಗೊತ್ತಿಲ್ಲ. ನೀ ಮಾಡಾಕತ್ತಿದ್ದ ಪ್ಯೂವರ್ ಸಮಾಜ ಸೇವೆ, ಅದರೊಳಗೆ ಕಲಬೆರಿಕೆ ಅನ್ನೋದನ್ನ ಇಲ್ಲ. ಸಮಾಜ ಸೇವೆ ಊರು ತುಂಬ ಕಳುಲೆ ಸೀರೆ ಮಾರೋದು ಅದು ಸಮಾಜ ಸೇವೆ ಅಲ್ಲನ? ಈಗ ಫಕೀರನ್ನ ಸೀರೆ ಅಂಗಡಿ ಬಂದ್ ಮಾಡಿದ್ರೆ ನೀ ಏನು ಮಾಡ್ತಿದಿ? ನೀವೆಲ್ದ ಏನೊಬ್ಬವ ಕತ್ರಿಗೆ ಹೋಗಿ ಕೂಡೋದು ಬರ್ತಾನೆ. ಕತ್ರಿಗೆ ಹೋಗಿ ಬರಾಕ ರೊಕ್ಕ ಎಷ್ಟು ಬೇಕು? 40 ಭಾಳ ಮಾಡಿ 50 ರೂಪಾಯಿ. ದಿನಕ್ಕೆ 50 ರೂಪಾಯಿ ಅಂದ್ರೆ ತಿಂಗಳಿಗೆ 1500 ರೂಪಾಯಿ ಆತು. ನೀನು ಫಕೀರನ್ನ ಸೀರೆ ಅಂಗಡಿಯಾಗ ಸೀರೆ ಕುಡಿದ್ರಿಂದ ನಿನಗೆ ತಿಂಗಳಿಗೆ 1500 ರೂಪಾಯಿ ಉಳಿತೈತಿ. ನಿಂದು ಒಬ್ಬಂದ 1500 ರೂಪಾಯಿ ಅಂದ್ರೆ ನಿನ್ನಂಥವ್ರು ನಮ್ಮೂರಾಗ ಎಷ್ಟು ಮಂದಿ ಅದಾರ? ಊರು ತುಂಬ ಅದಾರ. ಊರನ್ ಮಂದಿ ಸಂಬಂಧ ಪೊಲೀಸರನ್ನ ಎದುರು ಹಾಕೊಂಡು ಚಾದ ಅಂಗಡಿಯಾಗ ಸೀರೆ ಮಾರುದು ಸಮಾಜ ಸೇವೆ ಅಲ್ಲನ? ಮೆಂಬರ್, ನಮ್ಮಪ್ಪ ಸಾಯುವಾಗ 4 ಮಂದಿಗೆ ಒಳ್ಳೇದು ಮಾಡುವಂತ ಹೇಳಿಸತ್ತ. ನನ್ನ ಒಳ್ಳೆತನ ಗುರುತು ಮಾಡಿದ್ದು ನೀವಷ್ಟ. ಮತ್ತು ನನ್ನ ಒಳ್ಳೆತನ ಪೊಲೀಸರಿಗೂ ಹೇಳಿದ್ರನ್ನ? ಪೊಲೀಸ್ ಏನು ಮಂಜಾನ ಹೇಳುವಂಗೆ ಕೇಳಕ್ಕೆ 20,000 ಕೇಳಿದ. 20,000? ಕೊಟ್ಟು ನಿಂತ ಮಾಡಿ ಅಣ್ಣ. ನನಗೆ ಗೊತ್ತಿದ್ದಿದ್ದು ಕಾನೂನು ಸೆಕ್ಷನ್ ITC ಸ್ಮಾಲ್ ಎಲ್ಲ ಹೇಳಿ 10,000 ಒಪ್ಸೇನೆ. ಪೊಲೀಸರಿಗೆ ಕಣ್ಣು ತೆಗಿ ಮಗನ ಅಲ್ಲ ನಾನು. ನನ್ನ ಸೊಸಿ ನಮ್ಮ ಶಮ್ಮು ನಿನ್ನ ಮಗಳು. ಶಮ್ಮ ನನ್ನ ಮಗಳು, ಆದ್ರೆ ಶಶಿ ನಮ್ಮ ಅಕ್ಕನ ಮಗಳು ಸೇಮ್ ಹಂಗ ಅದಾಳ, ಅದಕ್ಕೆ ಸೊಸಿ ಅಂದ್ಯ. ಶಮ್ಮು 6,000 ಕೊಟ್ಲ. ನೀ ಮಾಡು ಸಮಾಜ ಸೇವೆ ಒಳಗೆ ನಂದು ಪಾಲಿರಲಿ ಅಂತ ಹೇಳಿ ಆಕೆ ಕೊಟ್ಟ 6,000ಕ್ಕೆ 4,000 ನನ್ನ ಕೈಲೇ ಹಾಕಿ 10,000 ಶುದ್ಧ ಮಾಡಿ ಪೊಲೀಸರಿಗೆ ಕೊಟ್ಟ. ಮೆಂಬರ್, ನೀವು ಕೈಯಾರ ರೊಕ್ಕ ಕೊಟ್ಟಿದ್ದು ನನಗ್ಯಾಕೋ ಸರಿ ಅನಿಸೋದು. ಬ್ಯಾಡ, ನಿಮ್ಮ ರೊಕ್ಕ ಈಗ ಕೊಟ್ಬಿಡ್ತೀನಿ. ಫಕೀರನ್ನ ನಿನ್ನ ಹತ್ರ ರೊಕ್ಕ ಇಸ್ಕೋಬೇಕಂತೇಳಿ ನಾ ಈ ಮಾತು ಹೇಳಿ ಮಾತಿಗೆ ಬಂದು ಹೇಳಿದ. ಆದರೂ ನೀ ಭಾಳ ಅಂದ್ರೆ ಭಾಳ ಜುಲ್ಮಿ ಮಾಡತ್ತೀಪ್ಪ, ಫೋರ್ಸ್ ಮಾಡತ್ತಿ. ನಿನಗೆ ಮನ್ಸಿಗೆ ಬೇಸರ ಮಾಡೋಕೆ ಇಷ್ಟ ಇಲ್ಲ ಇಲ್ಲ. ಫಕೀರನ್ನ ಇಲ್ಲೆಲ್ಲ ಕಿಡ್ಡಿ ಪೊಲೀಸರಿಗೂ ಹೇಳೀನಿ. ಪೊಲೀಸರಿಗೆ ಕಣ್ಣ ತೆಗಿ ಮಗನಲ್ಲವ.
ಅವ ಯಾವತ್ತಿದ್ರು ನಮ್ಮ ಪಾಲಿಗೆ ಶನಿನ. ಶನಿ ಒಂದು ಕುಣಿ ತೋಡು. ಓ ಮೈ ಗಾಡ್, ಏಳಿ ಎದ್ದೇಳಿ ಯುವಕರೇ ಎಂಬ ಪುಸ್ತಕವನ್ನು ಎದೆ ಮೇಲೆ ಇಟ್ಕೊಂಡು ನಿದ್ದೆ ಮಾಡುತ್ತಿರುವ ನಮ್ಮ ಅಮಟಾಪುರದ ಗ್ರೇಟೆಸ್ಟ್ ಮಿಸ್ಟರ್ ಜಗದೀಶ್, ಎಲ್ಲಿ ಹೋಯಿತು ನಿಮ್ಮ ರೋಷ, ಆವೇಶ, ಪಂಚ್ ಡೈಲಾಗ್ಗಳು? ನನ್ನಿಂದಾನ ನಮ್ಮ ಅಪ್ಪನ ಅಂಗಡಿ ಬಂದ್ ಮಾಡಿಸ್ತೇನಂತ ಹೇಳಿ ಪೊಲೀಸ್ರಿಗೆ ಕಳಿಸಿದ್ರ ಬಂದ್ ಆಗ್ಬಿಡ್ತೈತಾ? ನಾ ಇರೋವರೆಗೂ ಸಾಧ್ಯನೇ ಇಲ್ಲ. ನಮ್ಮ ಅಂಗಡಿ ಬಂದ್ ಆಗಿರ್ಬೋದು ಅಂತ ಅನ್ಕೊಂಡು ಗಿಡದ ಬುಡಕ್ಕೆ ಬಂದು ಮಕ್ಕೊಂಡಿಯಲ್ಲ, ನೀನು ನಿಜವಾಗ್ಲೂ ಗಂಡಸನ? ಕನ್ಫರ್ಮ್ ಆಯ್ತು ನನಗೆ ನೀ ಗಂಡಸ ಅಲ್ಲ ಅನ್ನೋದು. ಕೊನೆಯದಾಗಿ ಚಾಲೆಂಜ್ ಮಾಡ್ತೀನಿ, ನೀ ಗಂಡಸ ಆಗಿದ್ರೆ ನಮ್ಮ ಅಪ್ಪನ ಅಂಗಡಿ ಬಂದ್ ಮಾಡಿಸು. ನನ್ನ ಮಾತು ನಾಟಿ ಬಿಡ್ತಲ್ಲ, ಕುದಿಯಾತಿರ್ಬೋದಲ್ಲ ಹೊಟ್ಟೆ ಕೊತ್ತಂತ. ನನ್ನ ಕಡೆಯಿಂದ ನಮ್ಮ ಅಪ್ಪನ ಅಂಗಡಿ ಬಂದ್ ಮಾಡಿಸ್ತೀನಿ ಅಂದಾಗ ನನಗೂ ಇದ್ರಿಗಿಂತ 10ರಷ್ಟು ಕುದಿಯಾತಿತ್ತು. ನೀನು ನಿಜವಾಗ್ಲೂ ಗಂಡಸ ಆಗಿದ್ರೆ ನಮ್ಮ ಅಪ್ಪನ ಅಂಗಡಿ ಬಂದ್ ಮಾಡಿಸು.